ಕ್ರಿಕೆಟ್ ಅಲ್ಲಿ ಬಿಗ್ಗೆಸ್ಟ್ ಸ್ಟಾರ್ ವಿಲ್ ಪರ್ಫಾರ್ಮ್ ಆನ್ ಬಿಗ್ಗೆಸ್ಟ್ ಸ್ಟೇಜಸ್ ಅನ್ನೋ ಮಾತಿದೆ. ಅದು ವಿರಾಟ್ ಕೊಹ್ಲಿಯನ್ನ ನೋಡಿ ಹುಟ್ಟಿಕೊಂಡಿದ್ಯಾ ಅನ್ನೋ ಪ್ರಶ್ನೆ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಶುರುವಾಗಿದೆ. ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನ ಕೊಹ್ಲಿ ಫಾರ್ಮ್ನಲ್ಲಿರ್ಲಿಲ್ಲ. ಇಂಥವರಿಗೆ ಟೀಮ್ನಲ್ಲಿ ಚಾನ್ಸ್ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಕೆಲವರು ಎತ್ತಿದ್ರು. ಆಗ ವಿರಾಟ್ ಕೊಹ್ಲಿ ಫಾರ್ಮ್ ಕೂಡ ಪಾತಾಳದಲ್ಲಿತ್ತು. ಈ ಟೂರ್ನಿಗೂ ಮುನ್ನ ಆಡಿದ್ದ 5 ಏಕದಿನ ಪಂದ್ಯಗಳಲ್ಲಿ ಕೊಹ್ಲಿ ಒಂದೇ ಒಂದು ಅರ್ಧ ಶತಕವನ್ನ ಬಾರಿಸಿದ್ರು. ಹೀಗಾಗಿ ವಿರಾಟ್ ಕೊಹ್ಲಿ ತಮ್ಮ ಹೆಸರಿನಿಂದಲೇ ಟೀಮ್ನಲ್ಲಿದ್ದಾರೆ. ಈತನಿಂದಲೇ ಉದಯೋನ್ಮುಖ ಆಟಗಾರರಿಗೆ ಚಾನ್ಸಿನ ಕೊರತೆಯಾಗ್ತಿದೆ ಅನ್ನೋ ಟೀಕೆಗಳು ಕೇಳಿಬಂದಿದ್ವು. ಕೊಹ್ಲಿ ಆಗಷ್ಟೇ ಕ್ರಿಕೆಟ್ ಫೀಲ್ಡ್ಗೆ ಇಳಿದಿದ್ದ ಸಮಯದಲ್ಲಿ ಇಂಥ ಟೀಕೆಗಳಿಗೆ ಟಾಂಗ್ ಕೊಡ್ತಿದ್ರು. ಹೀಗಾಗಿ ಕೆಲವರ ಕೆಂಗಣ್ಣಿಗೂ ಗುರಿಯಾಗ್ತಿದ್ರು. ಆದ್ರೆ ಸಮಯ ಕಳೆದಂತೆ ಟೀಕೆಗಾರರಿಗೆ ಬ್ಯಾಟ್ ಮೂಲಕ ಉತ್ತರ ನೀಡಲು ಶುರು ಮಾಡಿದ್ರು. ಅದನ್ನ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಮುಂದುವರೆಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಕೇವಲ 22 ರನ್ ಅನ್ನ ಗಳಿಸಿ ಔಟ್ ಆಗಿದ್ರು. ಆಗಲೂ ಟೀಕೆಕಾರರು ಕೊಹ್ಲಿಯನ್ನ ಟೀಕಿಸಲು ಶುರು ಮಾಡಿದ್ರು. ಬಳಿಕ ಶುರುವಾಯ್ತು ನೋಡಿ ಕೊಹ್ಲಿಯ ಕದರ್. ಎರಡನೇ ಪಂದ್ಯ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧದ ಪಂದ್ಯ. ಹೈ ವೋಲ್ಟೇಜ್ ಜೊತೆಗೆ ಆಟಗಾರರಲ್ಲಿ ಹೈ ಪ್ರೆಷರ್ ಕೂಡ ಸೃಷ್ಟಿಯಾಗಿತ್ತು. ಇಂಥ ಸನ್ನಿವೇಶದಲ್ಲಿ ಸ್ಟಾರ್ ಆಗಿ ಮೆಂಚಿದ್ದೇ ಕಿಂಗ್ ಕೊಹ್ಲಿ. ದೊಡ್ಡ ಸ್ಟೇಜ್ನಲ್ಲೇ ದೊಡ್ಡ ಸ್ಟಾರ್ ಮಿಂಚೋದು ಅನ್ನೋ ಮಾತಿನ ಜೊತೆಗೆ ಏಕದಿನ ಪಂದ್ಯಗಳಲ್ಲಿ ಕೊಹ್ಲಿಯನ್ನ ಚೇಸ್ ಮಾಸ್ಟರ್ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೂಡ ನೀಡಿದ್ರು. ಒಂದೆಡೆ ಫಾರ್ಮ್ ಕೊರತೆ, ಮತ್ತೊಂದೆಡೆ ಪಾಕ್ ವಿರುದ್ಧದ ಪಂದ್ಯ ಅನ್ನೋ ಒತ್ತಡ. ಇವೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದ ವಿರಾಟ್ ಕೊಹ್ಲಿ ಪಾಕ್ ವಿರುದ್ಧ ಭರ್ಜರಿ ಶತಕವನ್ನ ಗಳಿಸೋ ಮೂಲಕ ತಾನ್ಯಾಕೆ ಚೇಸ್ ಮಾಸ್ಟರ್ ಅಂತ ಕರೆಸಿಕೊಳ್ತೀನಿ ಅಂತ ತಮ್ಮ ಟೀಕೆಕಾರರಿಗೆ ಬ್ಯಾಟ್ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಔಟ್ ಆಗದೆ ಶತಕವನ್ನ ಗಳಿಸಿ ಏಕದಿನ ಪಂದ್ಯಗಳ ಕಿಂಗ್ ಅರೈವ್ಡ್ ಅನ್ನೋ ಮೆಸೇಜ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ಮೂರನೇ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ನಡೆದಿತ್ತು. ಈ ಪಂದ್ಯದಲ್ಲಿ ಕೊಹ್ಲಿ ವಿಫಲರಾಗಿದ್ರು. ಇದಾದ ಬಳಿಕ ಮತ್ತೆ ಕೊಹ್ಲಿ ಆಟದ ಕುರಿತು ಗುಸುಗುಸು ಪಿಸುಪಿಸು ಮಾತುಗಳು ಕೇಳಿ ಬಂದಿದ್ವು. ಇದೆಲ್ಲದಕ್ಕೂ ಆಸ್ಟ್ರೇಲಿಯಾ ವಿರುದ್ಧದ ಸೆಮೀಸ್ನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ನೀಡಿದ್ದ 264 ರನ್ಗಳ ಗುರಿಯನ್ನ ಬೆನ್ನತ್ತಿದ್ದ ಭಾರತ 43 ರನ್ಗಳಿಗೆ 2 ವಿಕೆಟ್ ಅನ್ನ ಕಳೆದುಕೊಂಡು ಪರದಾಡಿತು. ಈ ವೇಳೆ ಚೇಸ್ ಮಾಸ್ಟರ್ ಅದ್ಭುತ ದೃಶ್ಯ ಕಾವ್ಯವನ್ನ ಬರೆದು ಭಾರತ ಗೆಲುವಿನ ದಡ ಮುಟ್ಟೋದಕ್ಕೆ ನೆರವಾದ್ರು. 30 ರನ್ಗೆ ಮೊದಲ ವಿಕೆಟ್ ಬಿದ್ದಾಗ ಕ್ರೀಸ್ಗೆ ಇಳಿದ ಕೊಹ್ಲಿ ತಂಡದ ಮೊತ್ತ 225 ರನ್ ಆಗಿದ್ದಾಗ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ವಿಕೆಟ್ ಅನ್ನ ಬಿಟ್ಟುಕೊಟ್ರು. ಇಷ್ಟೊತ್ತಿಗಾಗಲೇ ಭಾರತದ ಗೆಲುವು ಪಕ್ಕಾ ಆಗಿತ್ತು. ಜೊತೆಗೆ ಕಿಂಗ್ ಕೊಹ್ಲಿ 84 ರನ್ ಅನ್ನ ಗಳಿಸಿದ್ರು. ಒಂದು ಕಾಲವಿತ್ತು, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಫೀಲ್ಡ್ಗೆ ಇಳಿದ್ರೆ ಅಲ್ಲೊಂದು ದಾಖಲೆ ಬರೀತಾರೆ ಅನ್ನೋದು ಪ್ರಚಲಿತದಲ್ಲಿದ್ದ ಮಾತುಗಳು. ಈಗ ಈ ಮಾತು ವಿರಾಟ್ ಕೊಹ್ಲಿಯ ಕುರಿತು ಕೇಳಿ ಬರ್ತಿದೆ. ಅದರಲ್ಲೂ ಏಕದಿನ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಗಳಿಸಿರೋ ಪ್ರತಿಯೊಂದು ರನ್ನು ಕೂಡ ದಾಖಲೆಯ ಪುಟ ಸೇರ್ತಿದೆ. ಈಗ ಎಂಥ ರೆಕಾರ್ಡ್ಸ್ ಲಿಸ್ಟಿಗೆ ಹಲವು ದಾಖಲೆಗಳ ಸೇರ್ಪಡೆಯಾಗಿದೆ. ಐಸಿಸಿ ನಡೆಸೋ ಟೂರ್ನಿಗಳ ನಾಕೌಟ್ ಪಂದ್ಯಗಳಲ್ಲಿ 1000 ರನ್ ಗಳಿಸಿದ ಮೊದಲ ಆಟಗಾರ ಅನ್ನೋ ದಾಖಲೆಯನ್ನ ಚೇಸ್ ಮಾಸ್ಟರ್ ಮುಡಿಗೇರಿಸಿದ್ದಾರೆ. ಅಲ್ಲದೆ ಐಸಿಸಿ ಟೂರ್ನಿಗಳಲ್ಲಿ ಹೆಚ್ಚು ಅರ್ಧ ಶತಕಗಳನ್ನ ಗಳಿಸಿದ ದಾಖಲೆಯನ್ನ ಕೊಹ್ಲಿ ಮಾಡಿದ್ದಾರೆ. ತೆಂಡೂಲ್ಕರ್ ಗಳಿಸಿದ್ದಂತ ಈ ದಾಖಲೆಯನ್ನ 24ನೇ ಅರ್ಧ ಶತಕ ಗಳಿಸೋ ಮೂಲಕ ತಮ್ಮ ಹೆಸರಿಗೆ ಬರೆಸ್ಕೊಂಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಅನ್ನೋ ದಾಖಲೆ ಶಿಖರ್ ಧವನ್ ಹೆಸರಲ್ಲಿತ್ತು. ಈಗ ವಿರಾಟ್ ಕೊಹ್ಲಿ ಅದನ್ನ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ. ಕ್ರಿಸ್ ಗೆಲ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋ ಆಟಗಾರರಾಗಿದ್ದಾರೆ. ಏನೋ ಏಕದಿನ ಪಂದ್ಯಗಳಲ್ಲಿ ಚೇಸ್ ಮಾಡುವಾಗ 8000 ರನ್ ಅನ್ನ ಕಲೆ ಹಾಕಿದ ಎರಡನೇ ಆಟಗಾರ ಅನ್ನೋ ಶ್ರೇಯ ವಿರಾಟ್ ಕೊಹ್ಲಿಯವರ ಮುಡಿಗೇರಿದೆ. ತೆಂಡೂಲ್ಕರ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಅತಿ ಹೆಚ್ಚು ಕ್ಯಾಚ್ ಹಿಡಿದವರ ಪಟ್ಟಿಯಲ್ಲಿ ರಿಕ್ಕಿ ಪಾಂಟಿಂಗ್ ಹಿಂದಿಕ್ಕಿ 2ನೇ ಸ್ಥಾನಕ್ಕೇರಿದ್ದಾರೆ. ಇನ್ನು ಮಹೇಲಾ ಜಯವರ್ಧನ್ ಈ ಪಟ್ಟಿಯಲ್ಲಿ ಮೊದಲಿಗರಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ರನ್ ಬರ ಎದುರಿಸುತ್ತಿದ್ದ ಚೇಸ್ ಮಾಸ್ಟರ್ ಭರ್ಜರಿಯಾಗಿ ಫಾರ್ಮ್ಗೆ ಮರಳಿದ್ದಾರೆ. ಅದರಲ್ಲೂ ತಮ್ಮ ಮೆಚ್ಚಿನ ತಂಡಗಳಾದ ಪಾಕಿಸ್ತಾನ, ಆಸ್ಟ್ರೇಲಿಯಾ ವಿರುದ್ಧ
ತಮ್ಮ ಸಿಗ್ನೇಚರ್ ಸ್ಟೈಲ್ ಚೇಸಿಂಗ್ ನಿಂದ ಎಲ್ಲರ ಮನ ಗೆದ್ದಿದ್ದಾರೆ ಅಂತ ಖಂಡಿತವಾಗಿಯೂ ಹೇಳ್ಬೋದು. ಸ್ಪೋರ್ಟ್ಸ್ ಬ್ಯೂರೋ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.